ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸಾಧನಾ ಪರೀಕ್ಷೆ 3 2024-25 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಇನ್ನೊಂದು ಕ್ವಶನ್ ಪೇಪರನ್ನು ನೋಡೋಣ ಹೇಗಿದೆ ಅಂತ. ಎಲ್ಲ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ಗಳು ಸಿಗ್ತವೆ. FA ಎಕ್ಸಾಮ್ ಕ್ವಶನ್ ಪೇಪರ್ 2024-25 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಅಂತ ಹೇಳ್ತಾ ನೋಡೋಣ. ಪ್ರಶ್ನೆ ಪತ್ರಿಕೆ ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿರಿ, ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಪ್ರಶ್ನೆ 1, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಕೇಳಿದ್ರು. ಆಯ್ಕೆ ಸಿ ಉದ್ಧರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಉದ್ಧರಣ ಚಿಹ್ನೆ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 2, ಹಾಡು ಪದದ ವಿಧ್ಯರ್ಥಕ ರೂಪ ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ಎ ಹಾಡಲಿ, ಬಿ ಹಾಡಿಯಾನು, ಸಿ ಹಾಡನು, ಡಿ ಹಾಡಿದನು. ಸೊ ಸರಿಯಾದ ಉತ್ತರ ಎ ಹಾಡಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 2 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಪ್ರಶ್ನೆ 3, ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ವೀರಗಾಸೆಯಲ್ಲಿ ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಮಾಳ, ಓಲಗ ಅಥವಾ ಮೋರಿ, ಕರಡೆಗಳು ವೀರಗಾಸೆಯಲ್ಲಿ ಈ ಥರದ ವಾದ್ಯಗಳನ್ನು ಬಳಸ್ತಾರೆ. ಪ್ರಶ್ನೆ 4, ಯಕ್ಷಗಾನದ 3 ಶೈಲಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಯಕ್ಷಗಾನದಲ್ಲಿ ತೆಂಕುತಿಟ್ಟು, ಬಡಗುತಿಟ್ಟು ಹಾಗೂ ಬಡಗುತಿಟ್ಟು ಅಂತಕ್ಕಂಥದ್ದು ಈ 3 ಶೈಲಿಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಯಕ್ಷಗಾನಗಳಲ್ಲಿ ಬಳಕೆಯನ್ನು ಮಾಡ್ತಾರೆ. ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 3 ಅಥವಾ 4 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. 5ನೇ ಪ್ರಶ್ನೆ, ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು? ಸೊ ಉತ್ತರ ಇದೆ, ಹೇಮಂತ ರಾಜನು ಲೋಕಕ್ಕೆ ಬಂದು ಇಳಿದಾಗ ಹೂವಿಲ್ಲ, ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮಾರುತನೂ ಇಲ್ಲ, ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡ ಬಳ್ಳಿಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ಒಣಗಿ ನಿಂತಿದ್ದವು. ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೀಗಿತ್ತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 6, ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೇನು ಅಂತ ಕೇಳಿದ್ದಾರೆ. ಉತ್ತರ, ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ, ಪುಣ್ಯವಂತರಿಗೆ ನೆರಳಾಗುವ ಮರ, ದಾಹಗೊಂಡವರ ತನಿಸುವ ನೀರಿನ ಚಿಲುಮೆ, ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ, ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು, ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ಆಗಬೇಕು ಎಂಬುದು ಕವಯಿತ್ರಿಯವರ ಆಸೆಗಳಾಗಿದೆ. ಮುಂದಿನ ಪ್ರಶ್ನೆ, ಕವಿ ಸಾಹಿತಿಯ ಸ್ಥಳ ಕಾಲ ಕೃತಿಗಳನ್ನು ವಾಕ್ಯ ರೂಪಗಳಲ್ಲಿ ಬರೀಬೇಕು. 2 ಪ್ರಶ್ನೆ ಇದೆ. ಪ್ರಶ್ನೆ ಸಂಖ್ಯೆ 9, ಗಿರೀಶ್ ಕಾರ್ನಾಡ್. ಉತ್ತರ, ಗಿರೀಶ್ ಕಾರ್ನಾಡ್ ಅವರು ಕ್ರಿಸ್ತಶಕ 1938ರಲ್ಲಿ ಮಹಾರಾಷ್ಟ್ರದ ಮಾಥೇರಾನ ಎಂಬಲ್ಲಿ ಜನಿಸಿದರು. ಬಹುಭಾಷಾ ಪಂಡಿತರಾದ ಇವರು ತಲೆದಂಡ, ಯಯಾತಿ, ತುಗಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ ಮೊದಲಾದ ನಾಟಕಗಳನ್ನು ರಚಿಸಿದ್ದಾರೆ. ಆಡಾಡತ ಆಯುಷ್ಯ ಎಂಬುದು ಇವರ ಆತ್ಮಕಥೆ. ಶ್ರೀಯುತರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಕೇಂದ್ರ ಸಂಗೀತ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಪದ್ಯಭಾಗಕ್ಕೆ ಪ್ರಸ್ತಾರಗಳನ್ನು ಹಾಕಬೇಕು. ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ಪ್ರಶ್ನೆ ಇದೆ, ಮಾರಿ ಮಲಯಾನಿಳಂ ನವ ನೀರಜವನಮೆಂಬ ಕೆಂಡದೋಳ್ ದಂಡನಮ ಅಂತ ಇದೆ. ಸೊ ಇದು ಏನು ಮಾಡಬೇಕಾಗುತ್ತಪ್ಪ ಅಂದರೆ 2 ಸಾಲಿರೋದ್ರಿಂದ ಇದು ಕಂದ ಪದ್ಯ ಅಂತ ಬರಬೇಕು. ಫಸ್ಟ್ ಸಾಲಿನಲ್ಲಿ 12 ಮಾತ್ರೆಗಳು ಬರಬೇಕು, 2ನೇ ಸಾಲಿನಲ್ಲಿ 20 ಮಾತ್ರೆಗಳು ಬರಬೇಕು. ಸೊ ಇಷ್ಟು ಚೆನ್ನಾಗಿ ಲಘು ಗುರುಗಳನ್ನು ಹಾಕಿದರೆ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಂತೆ ಕೇಳಿದರೆ, ಮಾತಿನೊಳಗದಿಂದ ಹಿಡಿದು ಕೆಡಲಿ ಬೇಡವರೆಗೆ 4 ಸಾಲ ಅಥವಾ ಬೀಸುವದಿಂದ ಹಿಡಿದು ಬೆತ್ತವಾದವರೆಗೆ 3 ಸಾಲಗಳನ್ನು ಕೇಳಿದ್ದಾರೆ. ಸೊ ನಾನಿಲ್ಲಿ ಬರೆದಿದ್ದೀನಿ, ಮಾತಿನೊಳಗ ಮಾತಿಲ್ಲದವನ ಸ್ನೇಹ
ಜಾತಿ ಜನ್ಮಕ ಬೇಡ, ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಅಂತಕ್ಕಂಥದ್ದು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ತತ್ವ ಪದಗಳಲ್ಲಿರ್ತಕ್ಕಂಥ ಒಂದು ಸಾಲುಗಳು. ಇದಕ್ಕೆ ಲಾಸ್ಟ್ ಇದೆ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಬಡಾವಣೆಯ ದಾರಿ ದೀಪ ಸರಿಪಡಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೊಂದು ಪತ್ರ ಬರೀರಿ, ಅಥವಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು 1500 ರೂಪಾಯಿಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಬೇರೆ ಊರಿನಲ್ಲಿರುವ ನಿಮ್ಮ ತಂದೆಯವರಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪತ್ರ ಬರಿಬೇಕಾದ್ರೆ ಈ ಕಡೆ ಕ್ಷೇಮ ಬರಿಬೇಕು, ಆಮೇಲೆ ಮಧ್ಯದಲ್ಲಿ ಸ್ತ್ರೀ ಹಾಕಿ ದಿನಾಂಕ ಬರಿಬೇಕು. 3/1/2024. ಪತ್ರ ಬರೀತಿರೋರು ಅವನಿ, 9ನೇ ತರಗತಿ, ಕೇರಗಳ್ಳಿ ಅಂತಕ್ಕಂಥ ಊರು. ಸೊ ಫಸ್ಟ್ ಹೇಗೆ ಬರೀತೀರಿ? ತೀರ್ಥರೂಪ ತಂದೆಯವರಿಗೆ ನಿಮ್ಮ ಪ್ರೀತಿಯ ಮಗಳು ಅವನಿ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ಅಲ್ಲಿ ತಾವುಗಳೆಲ್ಲರೂ ಕ್ಷೇಮವಾಗಿರುವೆಂದು ನಂಬಿರುತ್ತೇನೆ. ಮನೆಯಲ್ಲಿ ತಾಯಿಯವರಿಗೂ ಹಾಗೂ ಅಕ್ಕನಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ನಾನು ಈ ಬಾರಿ ಉತ್ತಮ ಶ್ರೇಣಿಯಲ್ಲಿ ಖಂಡಿತ ತೇರ್ಗಡೆಯಾಗ್ತೇನೆ. ನಿಮ್ಮ ಆಸೆಯಂತೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿ ನನ್ನ ಕಾಲ ಮೇಲೆ ನಾನು ನಿಲ್ಲುತ್ತೇನೆ. ನಮ್ಮ ಶಾಲೆಯಲ್ಲಿ ಈ ಬಾರಿ 1 ದಿನದ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಇದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಬರಬೇಕೆಂದು ಮುಖ್ಯೋಪಾಧ್ಯಾಯರು ತಿಳಿಸಿದ್ದಾರೆ. ಪ್ರವಾಸಕ್ಕೆ ಪ್ರತಿಯೊಬ್ಬರು 400 ರೂಪಾಯಿಗಳನ್ನು ನೀಡಬೇಕೆಂದು ತಿಳಿಸಿದ್ದಾರೆ. ಆದ್ದರಿಂದ ತಾವು ನನಗೆ ಪ್ರವಾಸಕ್ಕೆ ಹೋಗಿ ಬರಲು 500 ರೂಪಾಯಿಗಳನ್ನು ಕಳುಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲ ವಿಷಯಕ್ಕೂ ಈ ಪತ್ರ ಕಂಡ ಕೂಡಲೇ ಪತ್ರ ಬರೆಯುವುದು. ಈ ಪತ್ರದಲ್ಲಿನ ತಪ್ಪುಗಳಿಗೆ ಕ್ಷಮೆ ಇರಲಿ. ವಂದನೆಗಳೊಡನೆ ನಿಮ್ಮ ಪ್ರೀತಿಯ ಮಗಳು ಅವನಿ. ಹೊರವಿಳಾಸ ಇವರಿಗೆ ಶ್ರೀ ಪರಮಶಿವಪ್ಪ, ರಾಮ ಮಂದಿರದ ಬೀದಿ, ಮದ್ದೂರು, ಮಂಡ್ಯ ಜಿಲ್ಲೆ. ಇಷ್ಟು 9ನೇ ತರಗತಿಯಲ್ಲಿರ್ತಕ್ಕಂಥ ಪ್ರಥಮ ಭಾಷೆ ಕನ್ನಡದ ಸಾಧನಾ ಪರೀಕ್ಷೆ 3ಕ್ಕೆ ನಾನೇನು ಮಾಡಿದೆ, ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಇದ್ದಾವೆ, ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ಗಳನ್ನು ಸಹಿತ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಅವುಗಳಿಗೆ ನೀವು ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ನ ಫಸ್ಟಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಎಲ್ಲಕ್ಕಿಂತ ಮೊದಲಾಗಿ ನೋಡ್ತೀರಿ ಅಂತ ಹೇಳ್ತಾ, ಏನಾದರೂ ನಿಮಗೆ ಡೌಟ್ ಅನಿಸಿದರೆ ಖಂಡಿತವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಮೆಂಟ್ ಸೆಷನನ್ನು ಓಪನ್ ಮಾಡಿದ್ದೀವಿ. ಅವುಗಳಲ್ಲಿ ನಿಮ್ಮ ಕಮೆಂಟ್ಗಳನ್ನು ತಾವು ಕೊಡ್ಬೋದು ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಿಗ್ತೀನಿ